ಮಾರುಕಟ್ಟೆಯ 5 ಮುತ್ತುಗಳು. ಒಂದು ಸಂಜೆ ಸೂರ್ಯನು ಮರೆಯಾಗುತ್ತಿದ್ದಂತೆ ಮಾರುಕಟ್ಟೆಯ ಚೌಕವು ಚಿನ್ನದ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ಅಲ್ಲಿಗೆ ಮೊದಲು ಬಂದವನು ವಿಕ್ರಮ. ಅವನು ಒಬ್ಬ ಧೀರ ಸೈನಿಕ. ಯುದ್ಧದ ಕವಚವನ್ನು ಧರಿಸಿದ್ದ ಅವನು ತನ್ನ ಕತ್ತಿಯನ್ನು ಹಿಡಿದು ಗಂಭೀರವಾಗಿ ನಿಂತಿದ್ದನು. ಅವನು ತನ್ನ ಸೈನಿಕ ಜೀವನದ ಜವಾಬ್ದಾರಿಗಳ ಬಗ್ಗೆ ಹೆಮ್ಮೆಯಿಂದ ಯೋಚಿಸುತ್ತಿದ್ದನು. ಅಷ್ಟರಲ್ಲಿ ಅಶ್ವ ಎಂಬ ಪ್ರತಿಭಾವಂತ ಕ್ರಿಕೆಟ್ ಆಟಗಾರ ಅಲ್ಲಿಗೆ ಬಂದನು. ಅವನ ಕೈಯಲ್ಲಿ ಬ್ಯಾಟ್ ಇತ್ತು ಮತ್ತು ಅವನು ಆಟದ ಮೈದಾನದಿಂದ ನೇರವಾಗಿ ಬಂದಂತೆ ಕಾಣುತ್ತಿದ್ದನು. ಅಶ್ವ ತನ್ನ ಬ್ಯಾಟನ್ನು ಬೀಸುತ್ತಾ ತನ್ನ ಸಾಧನೆಗಳನ್ನು ನೆನಪಿಸಿಕೊಂಡನು. ನಾನು ಮೈದಾನದಲ್ಲಿ ಎಷ್ಟು ಕಾರ್ಯನಿರತವಾಗಿದ್ದೇನೆ ಗೊತ್ತಾ ಎಂದು ಅವನು ವಿಕ್ರಮ ಮತ್ತು ಅಶ್ವ ಚೌಕದ ಒಂದು ಬದಿಯಲ್ಲಿ ನಿಂತು ಮಾತನಾಡಲು ಆರಂಭಿಸಿದರು. ವಿಕ್ರಮ ತನ್ನ ಯುದ್ಧದ ಕಥೆಗಳನ್ನು ಹೇಳಿದರೆ ಅಶ್ವ ತಾನು ಬಾರಿಸಿದ ಸಿಕ್ಸರ್ಗಳ ಬಗ್ಗೆ ವಿವರಿಸಿದನು. ಇಬ್ಬರು ತಮ್ಮ ಕೆಲಸ ಎಷ್ಟು ಕಷ್ಟ ಮತ್ತು ಎಷ್ಟು ಮುಖ್ಯ ಎಂಬುದನ್ನು ಪರಸ್ಪರ ಚರ್ಚಿಸುತ್ತಿದ್ದರು. ಅಷ್ಟರಲ್ಲಿ ಮೇಧಾವಿ ಎಂಬ ಜ್ಞಾನಿ ವಿದ್ವಾಂಸ ಅಲ್ಲಿಗೆ ಬಂದನು. ಅವನ ಕೈಯಲ್ಲಿ ಹಳೆಯ ಕಾಲದ ಹಸ್ತಪ್ರತಿಗಳು ಮತ್ತು ಗ್ರಂಥಗಳಿದ್ದವು. ಅವನ ನಡಿಗೆಯಲ್ಲಿ ಒಂದು ರೀತಿಯ ಶಾಂತತೆ ಇತ್ತು. ನಿಮ್ಮ ದೈಹಿಕ ಶ್ರಮದಷ್ಟೇ ನನ್ನ ಬೌದ್ಧಿಕ ಕೆಲಸವು ದಣಿವಿನದು ಎಂದು ಅವನು ಮಂದಹಾಸದಿಂದ ಹೇಳಿದನು. ಮೇಧಾವಿ ಮತ್ತು ರಸಿಕ ಎಂಬ ಆಹಾರ ಪ್ರೇಮಿ ಈಗ ಚರ್ಚೆಯಲ್ಲಿ ತೊಡಗಿದರು. ರಸಿಕನು ಹೊಸ ರುಚಿಯಾದ ಪದಾರ್ಥಗಳನ್ನು ಸವಿಯುವುದರಲ್ಲಿ ಯಾವಾಗಲೂ ನಿರತನಾಗಿರುತ್ತಿದ್ದನು. ತಿನ್ನುವುದು ಕೂಡ ಒಂದು ಕಲೆ, ಅದಕ್ಕೆ ಸಾಕಷ್ಟು ಸಮಯ ಮತ್ತು ಶ್ರಮ ಬೇಕು ಎಂದು ರಸಿಕನು ಮೇಧಾವಿಗೆ ವಿವರಿಸಿದನು. ರಸಿಕನು ತನ್ನ ಮುಂದೆ ಇದ್ದ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ನೋಡಿ ಸಂಭ್ರಮಿಸಿದನು. ದೋಸೆ, ಪಲ್ಯ ಮತ್ತು ಸಿಹಿ ತಿಂಡಿಗಳು ಅವನ ಮುಂದೆ ಇದ್ದವು. ಅವನು ತನ್ನ ಕೆಲಸದ ಬಗ್ಗೆ ಬಹಳ ಗಂಭೀರವಾಗಿದ್ದನು. ಅಂದರೆ ಜಗತ್ತಿನ ಅತ್ಯುತ್ತಮ ರುಚಿಯನ್ನು ಕಂಡುಹಿಡಿಯುವುದೇ ಅವನ ಕೆಲಸವಾಗಿತ್ತು. ಕೊನೆಯದಾಗಿ ಏಕಾಂತ್ ಎಂಬ ಸುಂದರ ಸಂಭಾವಿತ ವ್ಯಕ್ತಿ ಅಲ್ಲಿಗೆ ಬಂದನು. ಅವನು ತುಂಬಾ ಅಚ್ಚುಕಟ್ಟಾದ ಸೂಟು ಧರಿಸಿದ್ದನು ಮತ್ತು ಅವನ ಕೈಯಲ್ಲಿ ಒಂದು ಗಾಜಿನ ಲೋಟವಿತ್ತು. ಅವನು ಎಷ್ಟು ಬ್ಯೂಸಿ ಎಂದರೆ ಪ್ರತಿಯೊಂದು ಪಾರ್ಟಿ ಮತ್ತು ಸಭೆಗಳಲ್ಲಿ ಭಾಗವಹಿಸುವುದೇ ಅವನ ದೊಡ್ಡ ಕೆಲಸವಾಗಿತ್ತು. ವಿಕ್ರಮ ಮತ್ತು ಏಕಾಂತ್ ಈಗ ಮುಖಾಮುಖಿಯಾದರು. ಒಬ್ಬ ಯುದ್ಧದ ದಿರಿಸಿನಲ್ಲಿದ್ದರೆ ಇನ್ನೊಬ್ಬ ಆಧುನಿಕ ಉಡುಪಿನಲ್ಲಿದ್ದನು. ನನ್ನ ಕರ್ತವ್ಯ ದೇಶ ಕಾಯುವುದು ಎಂದು ವಿಕ್ರಮ ಹೇಳಿದರೆ, ನನ್ನ ಕರ್ತವ್ಯ ಸಮಾಜದ ಗೌರವ ಕಾಪಾಡುವುದು ಎಂದು ಏಕಾಂತ್ ಗಂಭೀರವಾಗಿ ಉತ್ತರಿಸಿದನು. ಅಶ್ವ ಮತ್ತು ಮೇಧಾವಿ ಕೂಡ ತಮ್ಮ ತಮ್ಮ ವೃತ್ತಿಗಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದರು. ನನ್ನ ಆಟ ಲಕ್ಷಾಂತರ ಜನರನ್ನು ರಂಜಿಸುತ್ತದೆ ಎಂದು ಅಶ್ವ ಹೇಳಿದನು. ಅದಕ್ಕೆ ಮೇಧಾವಿ, ನನ್ನ ಜ್ಞಾನ ಸಾವಿರಾರು ವರ್ಷಗಳ ಇತಿಹಾಸವನ್ನು ಉಳಿಸುತ್ತದೆ ಎಂದು ನಯವಾಗಿ ಉತ್ತರಿಸಿದನು. ರಾತ್ರಿಯಾಗುತ್ತಿದ್ದಂತೆ ಈ 5 ತಾವು ಎಷ್ಟು ಕಾರ್ಯನಿರತರಾಗಿದ್ದರೂ ಪರಸ್ಪರ ಭೇಟಿಯಾಗುವುದು ಎಷ್ಟು ಮುಖ್ಯ ಎಂಬುದನ್ನು ಅರಿತರು. ಮಾರುಕಟ್ಟೆಯ ಚೌಕದಲ್ಲಿ ನೆರೆದಿದ್ದ ಈ 5 ವಿಭಿನ್ನ ವ್ಯಕ್ತಿಗಳು ತಮ್ಮ ವೃತ್ತಿಯ ಹೆಮ್ಮೆಯೊಂದಿಗೆ ಹೊಸ ಗೆಳೆತನವನ್ನು ಬೆಳೆಸಿದರು.